ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗೇನು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಸೀಸನಲ್ ವೆಜಿಟೇಬಲ್ಸ್ ಅಂದರೆ ಅದು ಅವಾಗ ತಿನ್ಬಿಡ್ಬೇಕಲ್ವಾ. ಸೊ ನಾವು ಅವರೆಕಾಯಿ ತಂದಿದ್ದೀವಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದಕ್ಕಿನ ಬೇಳೆ ಸಾಂಬಾರು ಅಂತ ಮಾಡ್ತೀವಿ ನಮ್ಮ ಕಡೆ. ಸೊ ತುಂಬಾ ಫೇಮಸ್ ಇಲ್ಲಿ. ಅಂದರೆ ಈ ಅವರೆಕಾಯಿ ಸುಲಿಯೋದಾಗಲಿ ಮತ್ತು ಅದು ಇದ್ಕೋದಾಗಲಿ ಅದೊಂದು ಪ್ರಾಸೆಸ್ಸೇ ಚೆಂದ. ನಾವಂತೂ ಚಿಕ್ಕ ವಯಸ್ಸಲ್ಲಿ ಚಾಲೆಂಜ್ ಕಟ್ಕೊಂಡು ಯಾರು ಜಾಸ್ತಿ ಫಾಸ್ಟಾಗಿ ಇದುಕ್ತೀವಿ ಅನ್ನೋದು ಚಾಲೆಂಜ್ ಇರ್ತಾಯಿತ್ತು. ಎರಡೂ ಕೈಯಲ್ಲಿ ಇದುಕ್ತಾಯಿದ್ವಿ. ಸೊ ನೋಡಿ ಈ ಥರ ಬೇಳೆ ಆಗುತ್ತೆ ಎಲ್ಲ ಇದ್ಕಿದ್ಮೇಲೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ನೈಟು ಸಾಂಬಾರು ಮಾಡ್ಕೊಂಡಿದ್ದೆ. ಸೊ ಇದು ಇದಕ್ಕಿನ ಬೇಳೆ ಸಾಂಬಾರು ಅಂತ ಹೇಳ್ತೀವಿ, ಅವ್ರು ಇದಕ್ಕೆ ಬೇಳೆ ಸಾಂಬಾರು ಅಂತಲೂ ಕರೀತಾರೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ಅನ್ನ ಇಲ್ಲ ಮುದ್ದೆ ಜೊತೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಸೊ ಈ ಅವರೆಕಾಯಿ ಸೀಸನ್ ಬಂದರೆ ಈ ಥರ ಬಾತ್ ಆಗಲಿ ಇಲ್ಲ ಉಪ್ಪಿಟ್ಟಾಗಲಿ ಎಲ್ಲದಕ್ಕೂ ಈ ಒಂದು ಬೇಳೆನ ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಸೊ ನಾನು ಇವತ್ತು ನೈಟಿಗೆ ಫುಲ್ ತುಪ್ಪ ಹಾಕ್ಕೊಂಡು ಅನ್ನ ಮಾಡ್ಕೊಂಡಿದ್ದೆ. ತುಂಬಾ ರುಚಿಯಾಗಿತ್ತು. ಹಸ್ಬೆಂಡ್ಗೆ ಮುದ್ದೆ ಮಾಡಿಕೊಟ್ಟೆ. ಸೊ ಇವಾಗ ಬೆಳಗಿನ ಜಾವ ಸ್ವಲ್ಪ ಇದಕ್ಕಿನ ಬೇಳೆ ಹಂಗೆ ಎತ್ತಿಟ್ಟಿದ್ದೆ, ಬೆಳಗ್ಗೆ ಬಾತ್ ಮಾಡ್ಕೊಳ್ಳೋಣ ಅಂತ. ಇವಾಗೆಲ್ಲ ಇದಕ್ಕಿನ ಬೇಳೆ ಬಾತೆಲ್ಲ ಮಾಡಿ ಮಕ್ಕಳಿಗೆಲ್ಲ ಬಾಕ್ಸಸ್ ಕಳಿಸಿ ನೆಕ್ಸ್ಟ್ ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ನಮ್ಮದು. ಸೊ ಅದಕ್ಕೆ ಹೆಂಗೂ ನಮ್ಮ ಹಸ್ಬೆಂಡು ಕಾರ್ ವಾಶ್ ಕೊಡಬೇಕು ಅಂತ ಇದ್ರು. ಸೊ ಹೆಂಗೂ ಅಲ್ಲಿವರೆಗೂ ಹೋಗ್ತಿರಲ್ಲ, ನಾನು ಅಲ್ಲಿ ಡ್ರಾಪ್ ಮಾಡೋಗಿ ಅಂತ ಡ್ರಾಪ್ ಹಾಕ್ಸ್ಕೊಂಡೆ. ಸ್ವಲ್ಪ ನಂದು ವಾಕಿಂಗ್ದು ಶೂಸು ಒಂದು ಮಿಸ್ ಆಗಿದೆ. ಮೋಸ್ಟ್ಲಿ ಕೋತಿಗಳು ನಾಯಿಗಳು ಒಂದೇ ಒಂದು ಶೂಸ್ ಇಟ್ಟು ಇನ್ನೊಂದು ಶೂಸ್ ನೆತ್ಕೊಂಡು ಹೋಗ್ಬಿಟ್ಟಿದೆ. ಸೊ ವಾಕ್ ಮಾಡಬೇಕಂದ್ರೆ ನಾರ್ಮಲ್ ಸ್ಲಿಪ್ಪರ್ಸಲ್ಲೇ ವಾಕ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸೊ ಸಾಫ್ಟಾಗಿರೋವಂಥದ್ದು ಸ್ಲಿಪ್ಪರ್ಸೇ ತೊಗೊಳ್ಳೋಣ ಶೂಸಿಗೆ ಬದಲು ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸಲ್ವಾರೆಲ್ಲ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ವಾಕ್ ಮಾಡೋಕ್ಕೆ ಒಂದು ಸ್ವಲ್ಪ ಆಡ್ ಅನ್ನಿಸ್ತಾಯಿತ್ತು. ಸೊ ಈ ಸಲ ಶೂಸಿಗೆ ಬದಲು ಒಂದು ಸಾಫ್ಟಾಗಿರೋ ಸ್ಲಿಪ್ಪರ್ನ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಏನು ಬೇರೆ ಶಾಪಿಂಗ್ ಎಲ್ಲ ಏನಿರಲಿಲ್ಲ, ರೀಸೆಂಟಾಗಿ ಶಾಪಿಂಗ್ ಮಾಡಿರೋದ್ರಿಂದ ಜಸ್ಟ್ ಸ್ಲಿಪ್ಪರ್ಸ್ನ ತೊಗೊಂಡು ಮತ್ತೆ ಮನೆಗೆ ರಿಟರ್ನ್ ಆದೆ. ಯಾಕಂದರೆ ಮಧ್ಯಾಹ್ನ ಮತ್ತೆ ಲಂಚ್ ಎಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಬಾಟಾ ನನಗೆ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಈ ಒಂದು ಸ್ಲಿಪ್ಪರ್ ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಇದ್ರದ್ದು ಸೋಲ್ ಬಂದು ತುಂಬ ಸಾಫ್ಟಾಗಿತ್ತು, ವಾಕಿಂಗ್ಗೆ ಎಲ್ಲ ಸೂಟ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. 1500 ಆಯಿತು. ಸೊ ನನ್ನ ಹತ್ರ 500 ರೂಪೀಸ್ ಓಚರ್ ಇತ್ತು, ಅದ್ರ ಜೊತೆ ಇನ್ನೊಂದು 1000 ಹಾಕಿ ಇದನ್ನು ತೊಗೊಂಡೆ. ತುಂಬಾ ಕಂಫರ್ಟಬಲ್ ಆಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಪೀಚ್ ಕಲರ್ಸು ಇಂಥದ್ದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲಿ 2 ಕಲರ್ಸ್ ಇತ್ತು, ಗ್ರೇ ಮತ್ತು ಪೀಚು. ಬಟ್ ಸಮ್ಹೌ ನನಗೆ ಈ ಪೀಚ್ ಕಲರ್ ಇಷ್ಟ ಆಯಿತು. ಮತ್ತು ಎಲ್ಲದಕ್ಕೂ ಸೂಟ್ ಆಗುತ್ತಲ್ವ ಈ ಕಲರು. ಗ್ರೇ ಸ್ವಲ್ಪ ಲೈಕ್ ಲಿಮಿಟೆಡ್ ಡ್ರೆಸ್ಸಸ್ಗಷ್ಟೇ ಸೂಟ್ ಆಗುತ್ತೆ. ಬಟ್ ಪೀಚು ಆಲ್ಮೋಸ್ಟ್ ಸ್ಕಿನ್ ಕಲರ್ ಇರೋದ್ರಿಂದ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಲಂಚ್ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಮನೇಲಿ ಸೋರೆಕಾಯಿ ಇತ್ತು. ಸೊ ಸೋರೆಕಾಯಿ ಯೂಸ್ ಮಾಡ್ಕೊಂಡು ಯೂಶ್ವಲಿ ನಾನು ಬಸ್ಸಾರು ಇಲ್ಲ ಬೇಳೆ ಹಾಕಿ ಸಾಂಬಾರು ಇಲ್ಲಾಂದರೆ ತೊಕ್ಕು ಈ ಥರ ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು ಒಂದು ಟೇಸ್ಟಿಯಾಗಿ ಏನಾದರೂ ಮಾಡ್ಕೊಂಡು ತಿನ್ನೋಣ ಅನಿಸ್ತಾಯಿತ್ತು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಈ ಸೋರೆಕಾಯಿ ಕೈಮಾ ಉಂಡೆ ಕರಿ ಅಂತ ಮಾಡ್ಕೊಳ್ತೀನಿ. ಅದು ತುಂಬಾ ನನಗೆ ಇಷ್ಟ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿರೋದ್ರಿಂದ ಸ್ವಲ್ಪ ರೇರಾಗಿ ಮಾಡ್ಕೊಳ್ತೀನಿ ಈ ಒಂದು ಕರಿನ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಏನು ಕೈಮಾ ಉಂಡೆ ಅಂತೀರಾ, ವೆಜ್ ಕೈಮಾ ಉಂಡೆನಾ ಅಂದರೆ ಹೌದು. ಈ ಮಟನ್ ಕೈಮಾ ಉಂಡೆ ಕರಿ ಎಲ್ಲ ಹೆಂಗಿರುತ್ತಲ್ವ ಅದೇ ಥರನೇ ಇದು ವೆಜಿಟೇರಿಯನ್ಸ್ಗೆ. ಸೊ ವೆಜ್ ಸ್ಪೆಷಲ್ ಕೈಮಾ ಉಂಡೆ. ಇದು ವೆರೈಟೀಸ್ ಆಫ್ ಮಾಡ್ಕೋಬೋದು. ಅಂದರೆ ನೀವು ಮಿಕ್ಸ್ಡ್ ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಬಟ್ ನಾನು ಇವತ್ತು ಲೈಕ್ ಕ್ವಾಂಟಿಟಿ ಜಾಸ್ತಿ ಆಗಿಬಿಡುತ್ತೆ ಇದ್ರ ಜೊತೆಗೆ ಹಾಕಿದ್ರೆ. ಯಾಕಂದರೆ ಆಲ್ರೆಡಿ ಸೋರೆಕಾಯಿ ಸ್ವಲ್ಪ ದೊಡ್ಡದೇ ಇತ್ತಲ್ವ. ಸೊ ಒನ್ ಟೈಮ್ಗೆ ನಮಗೆ ಸರಿ ಹೋಗುತ್ತೆ ಇದು ಕರಿ. ಅದರಿಂದ ನಾನು ಜಸ್ಟ್ ಇವತ್ತು ಸೋರೆಕಾಯಿ ಯೂಸ್ ಮಾಡಿಕೊಂಡು ಈ ಕೈಮಾ ಉಂಡೆ ಬಾಲ್ಸ್ ಮಾಡಿಕೊಂಡು ಕರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ಥರ ತುರಿದಿಟ್ಕೋಬೇಕು. ಸ್ವಲ್ಪ ವಾಟ್ರ್ ಬಿಟ್ಕೊಳ್ಳುತ್ತೆ, ಅದನ್ನೆಲ್ಲ ನೀಟಾಗಿ ಹಿಂಡ್ಕೋಬೇಕು. ಅದು ಕೈಮಾ ಉಂಡೆ ಅದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕೆ ಮುಂಚೆ. ಸೊ ನೀಟಾಗಿ ಈ ಥರ ಅದರಲ್ಲಿರೋ ಎಕ್ಸ್ಟ್ರಾ ಲೈಕ್ ಲಿಕ್ವಿಡ್ ಏನಿರುತ್ತಲ್ಲ ಅದೆಲ್ಲ ಹಿಂಡ್ಕೊಳ್ಳಿ. ಒಂದು ಬಟ್ಟೆ ಯೂಸ್ ಮಾಡ್ಕೊಂಡು ಸಹ ಹಿಂಡ್ಕೋಬೋದು. ನಾನು ಜಸ್ಟ್ ಕೈಯಲ್ಲೇ ಹಿಂಗೆ ಒಂದು 2 ಟೈಮ್ಸ್ ಹಿಂಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಜಿಂಜರ್ ತುರಿದು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ನೀಟಾಗಿ ಹಚ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಹಸಿಮೆಣ್ಸಿನ್ಕಾಯಿ ಬೇಕಾದರೆ ಹಾಕ್ಬೋದು. ಬಟ್ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಅಂತ ನಾನು ಹಾಕ್ತಾಯಿಲ್ಲ. ಬಟ್ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಇವಾಗ ಡ್ರೈ ಮಸಾಲ ಐಟಮ್ಸು ಸ್ವಲ್ಪ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಗರಂ ಮಸಾಲ ಪುಡಿ, ಸೊ ಇಷ್ಟು ಹಾಕ್ಕೊಂಡು ಒಂಚೂರು ಅರಿಶಿನ ಕೂಡ ಹಾಕ್ಕೋಬೋದು. ನಾನು 1 ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಸೋರೆಕಾಯಲ್ಲೇ ನಿಮಗೆ ಬೇಜಾನ್ ವಾಟರ್ ಕಂಟೆಂಟ್ ಇರೋದ್ರಿಂದ
ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸಾಕು. ಬೇಕಾದರೆ ಕಡಲೆ ಹಿಟ್ಟು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ವೇಳೆ ಅದು ಅದಕ್ಕೆ ಬರಲಿಲ್ಲ ಅಂದರೆ ಈ ಬೋಂಡಾಗೆ ಯಾವ ಹದದಲ್ಲಿ ಇರುತ್ತಲ್ವ ಅದೇ, ಇಲ್ಲ ಕೈಮಾ ಉಂಡೆ ಹದ ಏನಿರುತ್ತೋ ಅದೇ ಹದ ಬರಬೇಕು. ನಾನು ಲಾಸ್ಟಲ್ಲಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಜ್ವೈನ್ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಈ ಕೈಮಾ ಉಂಡೆ ಬಾಲ್ಸ್ ಥರನೇ ಮಾಡಿಕೊಂಡು ಇವಾಗ ಕಾದಿರೋ ಎಣ್ಣೆಲಿ ಬಿಟ್ಕೊಳ್ತಾ ಇದ್ದೀನಿ. ಸೊ ಈ ಮಟನ್ ಕೈಮಾ ಉಂಡೆ ಎಲ್ಲ ಡೈರೆಕ್ಟಾಗಿ ನಾವು ಕುದೀತಾ ಇರೋ ಸಾಂಬಾರಲ್ಲಿ ಬಿಡ್ತೀವಿ, ಬಟ್ ಇದು ಸ್ವಲ್ಪ ಡಿಫ್ರೆಂಟು. ಏಕೆಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಫಸ್ಟು ಬೋಂಡ ಥರ ನಾವು ಅದನ್ನು ಸುಟ್ಕೊಂಡು ಆಮೇಲೆ ನಾವು ಕರಿಯಲ್ಲಿ ಹಾಕ್ಕೊಳ್ತೀವಿ. ನಿಮಗೆ ಕೈಮಾ ಉಂಡೆಗಳು ಸ್ವಲ್ಪ ಎತ್ತಿ ಸೈಡಲ್ಲಿ ಇಟ್ಕೊಂಡು ಸ್ನ್ಯಾಕ್ಸ್ ಥರ ಸಹ ಟೀಗೆ ಕಾಫಿಗೆ ಯೂಸ್ ಮಾಡ್ಕೋಬೋದು, ಹಂಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಯಾಕಂದರೆ ಒಳಗಡೆ ಎಲ್ಲ ಬೆಂದಿರಬೇಕು. ಮೇಲೆ ಮಾತ್ರ ಗೋಲ್ಡನ್ ಕಲರ್ ಬಂದರೆ ಸಾಲದು, ಒಳಗಡೆ ಸಹ ನೀಟಾಗಿ ಬೆಂದಿರಬೇಕು. ಸೊ ನಾನು ಒಂದು ಕಡೆ ಕೈಮಾ ಉಂಡೆ ಮಾಡ್ಕೊಳ್ಳೋವಾಗ ಅದು ಬೇಯೋ ಟೈಮಲ್ಲಿ ಇನ್ನೊಂದು ಕಡೆ ನಾನು ಕರಿಗೆ ಏನು ಬೇಕೋ ಅದು ಬೇಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕದು ಈರುಳ್ಳಿ 1-2 ಯೂಸ್ ಮಾಡಿದ್ದೀನಿ, 1 ಕಪ್ ಗೋಡಂಬಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇಸ್ ಏನು ಕರಿ ಇರುತ್ತಲ್ವ ಇದನ್ನು 2 ಟೈಪ್ಸ್ ಮಾಡ್ಬೋದು. ನೀವು ಮಟನ್ ಸಾಂಬಾರಿಗೆಲ್ಲ ಮಸಾಲೆ ಕೊಬ್ಬರಿ ಹಾಕಿ ಮಾಡ್ತೀವಲ್ಲ ಆ ಕರಿ ಬೇಕಂದರೆ ಮಾಡ್ಕೋಬೋದು. ಇಲ್ಲಾಂದರೆ ಚಪಾತಿ ಗೀ ರೈಸ್ಗೆ ಈ ಥರ ಬರೀ ಈರುಳ್ಳಿ ಟೊಮೆಟೊ ಗೋಡಂಬಿ ಹಾಕಿ ಸಹ ನೀವು ಬೇಸ್ನ ರೆಡಿ ಮಾಡ್ಕೋಬೋದು. 2 ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಒಂದು ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ, ಇವಾಗ ನಾನು ಮಾಡ್ತಿರೋದು ಚಪಾತಿಗೆ ಮತ್ತು ರೈಸಿಗೆ ಚೆನ್ನಾಗಿರುತ್ತೆ. ಸೊ ನೀಟಾಗಿ ಹುರ್ಕೊಂಡು ಇವಾಗ ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ಒಂಚೂರು ಡ್ರೈ ಮಸಾಲ ಯೂಶ್ವಲಿ ಏನು ಯೂಸ್ ಮಾಡ್ತೀವಲ್ಲ, ಬೇ ಲೀಫು ಮತ್ತು ಈ ಚಕ್ಕೆ ಲವಂಗ ಸೋಂಪು ಇಂಥದ್ದೆಲ್ಲ ಏನಿದೆಯೋ ಮನೇಲಿ ಅದನ್ನು ಹಾಕಿ, ನೆಕ್ಸ್ಟು ಈ ರುಬ್ಕೊಂಡಿರೋ ಅಂಥ ಒಂದು ಮಸಾಲೆ ಏನು ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ನೀಟಾಗಿ ಹುರ್ಕೋಬೇಕು. ಇವಾಗ ಮಸಾಲ ಐಟಮ್ಸ್ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಈ 3 ಹಾಕಿದ್ದೀನಿ ನಾನು. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೋಡಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು. ನಾನು ಈ ಒಂದು ಸೋರೆಕಾಯಿನ ಇಟ್ಟಿದ್ನಲ್ವ ಎಕ್ಸ್ಟ್ರಾ ವಾಟ್ರು ಅದನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ. ನೆಕ್ಸ್ಟು ಮಿಕ್ಸಿನ ತೊಳೆದಿರೋ ನೀರು ಅದೆಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ ನೀರಾಗಿರ್ಬೇಕಿತ್ತು ಕರಿ, ಯಾಕಂದರೆ ನಾವು ಆ ಕೈಮಾ ಉಂಡೆ ಹಾಕಿದ್ಮೇಲೆ ಅದೆಲ್ಲ ಅಬ್ಸರ್ವ್ ಮಾಡಿಕೊಂಡು ಥಿಕ್ನೆಸ್ ಬಂದುಬಿಡುತ್ತೆ. ಸೊ ಆ ಒಂದು ರೀಸನಿಂದ ನೋಡಿ ಇಷ್ಟು ತೆಳುವಾಗಿ ಮಾಡ್ಕೊಳ್ಳಿ. ಸೊ ಇವಾಗೆಲ್ಲ ಕೈಮಾ ಉಂಡೆ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೋಬೇಕು. ಸೊ ಈ ಗ್ರೇವಿ ಒಂದು 2 ಮಿನಿಟ್ಸ್ ನೀವು ಕುದಿಯೋಕ್ಕೆ ಬಿಟ್ಟರೆ ಅದು ಏನು ನಾವು ಕರಿ ಮಾಡ್ಕೊಂಡಿರ್ತೀವಲ್ವ ಅದೆಲ್ಲ ಒಂದು ಸ್ವಲ್ಪ ಆ ಒಂದು ಕೈಮಾ ಉಂಡೆಗೆ ಹೀರ್ಕೊಳ್ಳುತ್ತೆ. ಆವಾಗ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಕರಿ. ಸೊ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವೆಲ್ಲ ಟ್ರೈ ಮಾಡಿ. ನಾನು ಯೂಶ್ವಲಿ ಎಲ್ಲ ಕರಿ ಎಲ್ಲ ಆದಮೇಲೆ ಇನ್ನೇನು ಸರ್ವ್ ಮಾಡ್ಕೊಳ್ತೀನಿ ಅನ್ನೋವಾಗ ಕ್ರೀಮ್ ಯೂಸ್ ಮಾಡ್ತೀನಿ, ಬಟ್ ಕ್ರೀಮ್ ಖಾಲಿ ಆಗಿತ್ತು. ಸೊ ಕ್ರೀಮ್ ಇಲ್ಲ ಅಂದರೆ ಸಹ ನೀವು ಮನೆಯಲ್ಲಿ ತುಪ್ಪ ಇದ್ದರೆ ತುಪ್ಪ 1-2 ಟೇಬಲ್ ಸ್ಪೂನು ಮೇಲೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಸೋರೆಕಾಯಿ ಕೈಮಾ ಉಂಡೆ ಕರಿ ರೆಡಿಯಾಗಿದೆ. ಸೊ ಇದನ್ನು ನಾವು ರೈಸ್ ಜೊತೆ ಸರ್ವ್ ಮಾಡ್ಕೋಬೋದು, ಇಲ್ಲಾಂದರೆ ಚಪಾತಿ, ರೋಟಿ, ಫುಲ್ಕಾ ಈ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೊ ನಾನು ನೈಟು ಚಪಾತಿ ಮಾಡ್ಕೊಳ್ಳೋಣ ಮಕ್ಕಳು ಇಷ್ಟಪಡ್ತಾರೆ ಅಂತ ಇವಾಗ ನನಗೆ ನನ್ನ ಹಸ್ಬೆಂಡ್ ಮಾತ್ರ ಮಧ್ಯಾಹ್ನಕ್ಕೆ ಪೀಸ್ ಪಲಾವ್ ಮಾಡಿಕೊಂಡೆ. ಸೊ ತುಂಬಾ ರುಚಿಯಾಗಿತ್ತು. ಇದ್ರ ಜೊತೆ ಕಾಂಬಿನೇಷನ್ ಅಂತೂ ಅಂತ ಹೇಳ್ಬೋದು. ನಮ್ಮ ಹಸ್ಬೆಂಡ್ ಅಂತೂ ಕನ್ಫ್ಯೂಸ್ ಆಗೋದ್ರು, ಇದೇನು ಕೈಮಾ ಉಂಡೆ ಮಾಡಿಬಿಟ್ಟಿದೆಯಾ ಇವತ್ತು, ಮಟನ್ ಎಲ್ಲಿಂದ ಬಂತು ಅಂತ. ನಾನು ಇಲ್ಲ ವೆಜ್ದು ಟ್ರೈ ಮಾಡಿ ಅಂತ ಹೇಳಿದ್ಮೇಲೆ ಅವರು ಚೆನ್ನಾಗಿದೆ ಅಂತ ಆಶ್ಚರ್ಯಬಿಟ್ಟು. ಅಪ್ಪ ಸಹ ಬಂದಿದ್ದರು ಇವತ್ತು ಮಧ್ಯಾಹ್ನ ಊಟಕ್ಕೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ನಾನು ಸ್ವಲ್ಪನೇ ಮಾಡಿದ್ದೆ ಗೀ ರೈಸು ಅಂದರೆ ಪಲಾವು, ಅದಕ್ಕೆ ನಾನು ಸ್ವಲ್ಪ ಅಪ್ಪಕ್ಕೆ ಚಪಾತಿ ಎಲ್ಲ ಮಾಡಿ ಕೈಮಾ ಉಂಡೆ ಹಾಕಿದ್ರೆ ಅಪ್ಪ ಕೂಡ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು. ಸೊ ಇವಾಗ ರಾತ್ರಿಯ ಡಿನ್ನರ್ಗೆ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳೆಲ್ಲ ಚಪಾತಿ ಬೇಕು ಅಂದರು, ಆಯಿತು ಅಂತ ಅದ್ರ ಜೊತೆ ಕಾಂಬಿನೇಷನು ಚಪಾತಿ ಮಾಡ್ಕೊಂಡಿದ್ದೆ. ಸೊ ನಮ್ಮ ಟೈಮಲ್ಲೆಲ್ಲ ನಾವು ಚೈಲ್ಡ್ಹುಡ್ ಟೈಮಲ್ಲಿ ನಮಗೆ ಕ್ಲೇ ಅಂದರೆ ಈ ಒಂದು ಗೋಧಿ ಹಿಟ್ಟು ಏನು ಚಪಾತಿ ಮಾಡ್ತಾಯಿದ್ವಲ್ಲ ಅದನ್ನೇ ಅಂತ ನನ್ನ ಮಕ್ಳಿಗೆ ಹೇಳ್ತಾ ಇದ್ದೆ. ನನ್ನ ಮಗಳಂತೂ ಫುಲ್ ಕನ್ಫ್ಯೂಸ್ ಆದ್ಲು, ಹೌದಾ ನಿಮಗೆಲ್ಲ ಇದೇ ಕ್ಲೇನಾ, ಕ್ಲೇ ಎಲ್ಲ ನಿಮ್ಮ ಮನೇಲಿ ತರ್ತಾ ಇರಲಿಲ್ವಾ ಅಂತ. ಮೊನ್ನೆನೇ ಹೋಗಿ 350 ರೂಪೀಸ್ ತಂದು ಒಂದು ಕ್ಲೇ ಬಾಕ್ಸ್ ತಂದಿದ್ದಾಳೆ ಆಟ ಆಡ್ಕೊಳ್ಳೋಕ್ಕೆ. ಸೊ ನಾವು ಅವಾಗ ಹೇಳಿದ್ವಿ, ನಾವೆಲ್ಲ ಈ ಥರ ಗೋಧಿ ಹಿಟ್ಟು ಅದೆಲ್ಲ ಚಪಾತಿ ಮಾಡೋವಾಗ ನಮ್ಮಮ್ಮ ಕೊಡ್ತಾಯಿದ್ರು, ಅದರಲ್ಲೇ ನಾವು ಕ್ಲೇ ಥರ ಆಟ ಆಡ್ತಾಯಿದ್ವಿ ಅಂತ. ಸೊ ಇವತ್ತು ಅವರು ಟ್ರೈ ಮಾಡ್ತಿದ್ದಾರೆ. ಏನೋ ಜಿಲೇಬಿ ಚಕ್ಲಿ ಅಂತ ಏನೇನೋ ಬಳೆ ಅಂತ ಏನೇನೋ ಮಾಡಿ ತೋರಿಸಿದ್ರು. ಸೊ ನಾನೊಂದು ಪಕ್ಷಿ ಮಾಡಿ ಕೊಟ್ಟೆ, ನೋಡು ಇದು ಎಷ್ಟು ಚೆನ್ನಾಗಿದೆ, ಈ ಥರ ಟ್ರೈ ಮಾಡಿ ಅಂತ. ನನ್ನ ಮಗ ಅಂತ ಅವನೇ ಮಾಡಿರೋ ಥರ ಇವಾಗ ನಿಮ್ಮ ವ್ಯೂವರ್ಸ್ಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ನೋಡಿ. ಹಾಯ್ ಎವ್ರಿವನ್, ಇವತ್ತು ನಾವು ಡಕ್ ಮಾಡಿದ್ದೀವಿ ನೋಡಿಲಿ. ಸೂಪರ್.
ಚೆನ್ನಾಗಿದೆ. ಹೇಳು. ಹಾಯ್ ಎವ್ರಿವನ್, ಇವತ್ತು ಸೊ ನೋಡಿದ್ರಲ್ಲ, ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.